ವೆಲ್ಕಮ್ ಬ್ಯಾಕ್ ಟು ತನುಗೌಡ ಕಾನರ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಫಸ್ಟ್ ಬೇಗನೆ ಪೂಜೆ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗಬೇಕು. ನಾನಂತೂ ಉಪವಾಸ ಇರಲ್ಲ. ಯಾರೆಲ್ಲ ಉಪವಾಸ ಇರ್ತಾರೆ ಕಮೆಂಟ್ ಮಾಡಿ. ನಾನಂತೂ ಉಪವಾಸ ಇರಲ್ಲ. ಯಾಕೆ ಅಂದರೆ ನನಗೆ ಬೆಳಗ್ಗೆ ಒಂದು ಟೈಮ್ ತಿನ್ನಲಿಲ್ಲ ಅಂದರೆ ತಲೆ ಸುತ್ತು ಬಂದುಬಿಡುತ್ತೆ. ಸೊ ನಾನು ಉಪವಾಸ ಇರಲ್ಲ. ನಮ್ಮ ಯಜಮಾನ್ರು ಉಪವಾಸ ಇರ್ತೀನಿ ಅಂತ ಹೇಳ್ತಿದ್ದಾರೆ. ಎಸ್, ನಾವು ಈಗ ಅವ್ರಿಗೇನಾದರೂ ಹಣ್ಣು ಇದೆಲ್ಲ ಮಾಡಿಕೊಡ್ಬೇಕು. ಯಾಕೆಂದರೆ ಅವರು ಗ್ಯಾಸಲ್ಲಿ ಮಾಡಿದ್ದೆಲ್ಲ ತಿನ್ನಂಗಿಲ್ವಲ್ಲ. ಸೊ ಅವ್ರಿಗೆ ಹಣ್ಣು, ಬಾಳೆಹಣ್ಣು, ಹಾಲು ಆ ಥರ ಕೊಡ್ಬೋದು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ, ನೋಡ್ತೀವಿ. ಗೊರಗುಂಟೆಪಾಳ್ಯ ಆದರೆ ಗೊರಗುಂಟೆಪಾಳ್ಯಕ್ಕೆ ಹೋಗ್ತೀವಿ, ಇಲ್ಲ ನಾಗರಬಾವಿ ಆದರೆ ನಾಗರಬಾವಿಗೆ ಹೋಗ್ತೀವಿ. ರಶ್ ಎಲ್ಲಿದೆ, ಕಮ್ಮಿ ಇದೆಯಾ, ಹೇಗಿದೆ ಅಂತ ನೋಡ್ಕೊಂಡು ಎಲ್ಲ ತಿಳ್ಕೊಂಡು ಹೋಗಬೇಕು. ಈಗ ಅಲ್ಲೋಗ್ಬಿಟ್ಟು ಸುಮ್ಮನೆ ಲೈನಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ. ತುಂಬಾ ಲೈನ್ ಇರುತ್ತೆ. ಅದು ಬೇರೆ ಇದೇನು ಗೊರಗುಂಟೆಪಾಳ್ಯದ ಹತ್ರ ತುಂಬ ಜನ ಗಾರ್ಮೆಂಟ್ಸ್ ಅವರೆಲ್ಲ ಬರ್ತಾರೆ ಅಲ್ವಾ. ಅದು ಹಂಗೆ ಕೆಲಸ ಮುಗಿಸ್ಕೊಂಡು ಹಂಗೆ ಡೈರೆಕ್ಟಾಗಿ ಬಂದುಬಿಡ್ತಾರೆ. ಸೊ ಅಲ್ಲಿ ಹೋದ್ರೆ ತುಂಬ ರಶ್ ಆಗುತ್ತೆ. ಇಲ್ಲಿ ನಾಗರಬಾವಿ ಆದರೆ ಓಕೆ, ಅಷ್ಟೊಂದೇನು ರಶ್ ಇರಲ್ಲ. ಇವತ್ತು ನಮ್ಮ ಡ್ಯಾಡಿ ಬರ್ತಡೇನೂ ಕೂಡ ಇದೆ. ಸೊ ಅವ್ರ ಬರ್ತಡೇ ಕೇಕ್ ಕಟ್ ಮಾಡಿಸ್ಲಾ ಬೇಡವಾ ಅಂತ ಯೋಚನೆ ಮಾಡಿ, ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸ್ತಿದ್ದೆ, ಬಟ್ ಈ ವರ್ಷ ಮಾಡಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮ ಯಜಮಾನ್ರು ಉಪವಾಸ ಇರ್ತಾರೆ, ಅದಕ್ಕೆ ಎಗ್ಗೆಲ್ಲ ಹಾಕಿರ್ತಾರೆ. ಸೊ ಅದನ್ನೆಲ್ಲ ಮುಟ್ಟೋದು ಬೇಡ ಅಂತ. ಯಾಕೆಂದರೆ ಒಂದು ದಿನ ಏನೂ ಆಗೋಲ್ಲ, ಬೇಕಾದ್ರೆ ನಾಳೆನೂ ಮಾಡಿಸ್ಬೋದು. ಬಟ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡಬೇಕು ಏನು ಮಾಡೋದು ಅಂತ ನೋಡಿಬಿಟ್ಟು ಹೇಳ್ತೀನಿ. ಎಸ್, ಫೈನಲಿ ಇವಾಗ ನನಗೆ ಏನಾದರೂ ಮಾಡ್ಕೋಬೇಕು. ಯಾಕೆಂದರೆ ನಾನು ಸ್ವಲ್ಪ ಮೆಡಿಷನ್ ತೊಗೋತೀನಲ್ಲ. ಸೊ ನನಗೆ ಏನಾದ್ರೂ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ತಲೆ ಓಡ್ತಾಯಿಲ್ಲ. ಒಬ್ಳಿಗೇ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಬೆಳಗ್ಗೆ ಎದ್ಬಿಟ್ಟು ಒಂದು ಗ್ರೀನ್ ಟೀ ಕುಡಿದೆ. ಇವಾಗ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗನೂ ಆಗುತ್ತೆ, ಸ್ವಲ್ಪ ಹೊಟ್ಟೆನೂ ತುಂಬುತ್ತೆ. ಯಾಕೆ ಅಂದರೆ ಸ್ವಲ್ಪ ಡಯಟಲ್ಲಿ ಇದ್ದೀನಲ್ಲ. ಸೊ ಒಂದು ಕುಕುಂಬರ್, ಒಂದು ಕ್ಯಾರೆಟ್, ರಾಗಿ ಅಂಬಲಿ ಮಾಡಿಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಏನು ABC ಜ್ಯೂಸ್ ಬೇರೆ ಮಾಡಬೇಕು, ಆ ವಿಡಿಯೋನೂ ಹಾಕ್ತೀನಿ. ABC ಜ್ಯೂಸ್ ಮಾಡಿಬಿಟ್ಟು ಅದನ್ನು ಐಸ್ ಕ್ಯೂಬ್ ಮಾಡಿಬಿಟ್ಟು ಹಾಟ್ ವಾಟರಲ್ಲಿ ಹಾಕೊಂಡು ಕುಡಿಯೋದು, ಅದನ್ನು ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಇವಾಗ ನಾನು ರಾಗಿ ಅಂಬಲಿನ ಮಾಡ್ಕೊಂಡು ಕುಡಿಯೋಣ. ಒಂದು ಕುಕುಂಬರ್, ಒಂದು ಕ್ಯಾರೆಟ್ನ ತಿನ್ನೋಣ. ಅದನ್ನೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಮಧ್ಯಾಹ್ನ ಏನಾದ್ರೂ ಸ್ವಲ್ಪ ಲೈಟಾಗಿ ರೈಸ್ ವಿತ್ ಕುಕುಂಬರ್ ಮತ್ತು ಕ್ಯಾರೆಟ್, ಇಷ್ಟು ರೈಸ್ ಹಾಕ್ಕೊಂಡ್ರೆ ಒಂದು ಕುಕುಂಬರ್ ಕ್ಯಾರೆಟ್ ತಿಂತೀನಿ. ಸೊ ಇವಾಗ ನಾನು ಹೋಗ್ಬಿಟ್ಟು ರಾಗಿ ಅಂಬಲಿ ಮಾಡ್ಕೋಬೇಕು. ಬನ್ನಿ ರಾಗಿ ಅಂಬಲಿ ಮಾಡಿಕೊಂಡು ಕುಡಿಯೋಣ. ಸೊ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ. ಬೆಳಗ್ಗೆನೇ ಹೋಗೋಲ್ಲ, ಯಾಕೆಂದರೆ ಉಪವಾಸ ಇರ್ತಾರಲ್ವ. ಉಪವಾಸ ಎಲ್ಲ ಮುಗಿಸ್ಕೊಂಡು ಸಂಜೆ ಮೇಲೆ ಹೋಗ್ಬಿಟ್ಟು, ಸಂಜೆಯಿಂದ ಬಂದುಬಿಟ್ಟು ಸ್ವಲ್ಪ ಪಾಯಸ, ಅನ್ನ ಸಾಂಬಾರು, ಕೋಸಂಬರಿ ಮಾಡಿಬಿಟ್ಟು ಊಟ ಮಾಡಬೇಕು. ಸೊ ಬನ್ನಿ ಹೋಗೋಣ. ಬೆಳ್ಳಿದ ಇಲ್ಲಿ ನೋಡ್ತಾ ಇರ್ಬೋದು. ಆಲ್ರೆಡಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಒಂದು ಕುಕುಂಬರ್, ಒಂದು ಕ್ಯಾರೆಟ್ ಮತ್ತು ರಾಗಿ ಅಂಬಲಿ, ಅದ್ರ ಜೊತೆ ಮೊಸರು. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಒಂದು ಅರ್ಧ ಗ್ಲಾಸಷ್ಟು ಫ್ರೂಟ್ ಜ್ಯೂಸ್ ತೊಗೊತೀನಿ. ಯಾಕೆ ಅಂದರೆ ಸ್ವಲ್ಪ ಇದೆಲ್ಲ ತಿಂದ್ಮೇಲೆ ಸ್ವಲ್ಪ ಸ್ಟ್ರೆಂತ್ ಬೇಕಲ್ಲ ಅಂದ್ಬಿಟ್ಟು ಅದನ್ನು ತೊಗೊತೀನಿ. ಆ್ಯಕ್ಚುಲಿ ಈ ಥರ ತಿಂದರೆ ಸ್ವಲ್ಪ ನಮ್ಮ ಹೊಟ್ಟೆನೂ ಕರಗುತ್ತೆ ಮತ್ತು ಸ್ವಲ್ಪ ಎನರ್ಜಿಯಾಗಿ ಉರ್ತೀವಿ. ರೈಸ್ ಇಟ್ಸ್ ನಾಟ್ ಗುಡ್. ಜ್ಯೂಸ್ ಮಾಡಿದ್ನ ವೀಡಿಯೋ ಮಾಡೋದೇ ಮರ್ತೋಗಿದ್ದೀನಿ. ಸೊ ಇವಾಗ ನಾನು ನಮ್ಮ ಯಜಮಾನ್ರಿಗೆ ಕೋಸಂಬರಿ ಮಾಡ್ಕೊಡ್ತಾ ಇದ್ದೀನಿ. ಆ್ಯಪಲ್ ಜ್ಯೂಸ್ ಮಾಡಿದೆ, ಕುಡಿದ್ಬಿಟ್ರು. ವೀಡಿಯೋ ಮಾಡೋಣ ಅಂದ್ಕೊಂಡೆ, ಮರ್ತೋದೆ. ಇವಾಗ ನಾನೀಗ ಕೋಸಂಬರಿ ಮಾಡಿಬಿಟ್ಟು ನಮ್ಮ ಯಜಮಾನ್ರಿಗೆ ಮಿಕ್ಸ್ ಮಾಡಿಕೊಡ್ಬೇಕು. ಯಾಕೆಂದರೆ ಅವರು ಉಪವಾಸ ಇರ್ತಾರೆ. ಸೊ ನಾನು ರೆಡಿಯಾಗಿದ್ದೀನಿ. ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು ಇವಾಗ. ಯಾಕೆ ಅಂದರೆ ನಮ್ಮ ಮಮ್ಮಿನೂ ದೇವಸ್ಥಾನಕ್ಕೆ ಬರ್ತಾರೆ. ಅವ್ರು ಹೇಳಿದ್ರು, ನಾನು ದೇವಸ್ಥಾನಕ್ಕೆ ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತ. ಸರಿ ಮಮ್ಮಿ ಅಂದ್ಬಿಟ್ಟು ಗೊರಗುಂಟೆಪಾಳ್ಯಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹೊಸ ಟಾಪ್ ತೊಗೊಂಡಿದ್ದೆ. ಇವಾಗ ನಮ್ಮ ಯಜಮಾನ್ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಯಜಮಾನ್ ರೆಡಿ ಆದಮೇಲೆ ಒಟ್ಟಿಗೆ ಇಬ್ಬರು ಹೋಗಬೇಕು. ನಮ್ಮ ಅಕ್ಕನೂ ಫೋನ್ ಮಾಡಿದ್ದು, ಬಾ ಬೇಗ ಅಂತ. ಎಸ್, ಬನ್ನಿ ಹೋಗೋಣ. ನಮ್ಮ ಮಮ್ಮಿ ಮನೆಗೆ ಬಂದೆ. ಇಲ್ಲೋಡು. ಹಾಯ್,
ಯಾರಪ್ಪ ನೋಡ್ತಾ ಇರ್ಬೋದು. ದೇವಸ್ಥಾನಕ್ಕೆ ಹೋಗಕ್ಕೆ ಆಲ್ರೆಡಿ ರೆಡಿ ಆಗಿದ್ದೀವಿ. ನೋಡಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀವಿ, ಹೋಗಬೇಕು. ನಮ್ಮ ಯಜಮಾನ್ರು ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರು ಮನೆಗೆ ಹೋಗಿದ್ದಾರೆ, ಸ್ವಲ್ಪ ಡ್ರೆಸ್ಅಪ್ ಆಗಿ ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಅವ್ರು ಬಂದಮೇಲೆ ಶಿವನ ದೇವಸ್ಥಾನ, ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಬೇರೆ ಹೋಗಿದ್ದಾಳೆ, ಅವಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವಳು ಬಂದಮೇಲೆ ರೆಡಿಯಾಗಿ ಹೋಗ್ತಾ ಇರೋದು. ಸೊ ಹೂವು ಎಲ್ಲ ಮುಟ್ಕೊಂಡು ರೆಡಿಯಾಗಿದ್ದೀನಿ. ಓಕೆ, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡು. ಇವಾಗ ನಮ್ಮ ಯಜಮಾನ್ರು ಬರ್ತೀನಿ ಅಂತ ಅವ್ರು ವೆಯ್ಟ್ ಮಾಡ್ಕೊಂಡು ಇರ್ತೀನಿ. ಸೊ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಮನೆ ಹತ್ರ ಫುಲ್ ಸೀರೆ ಸೆಟ್ ಹಾಕಿದ್ದಾರೆ. ಬನ್ನಿ ಇವಾಗ ಹೋಗೋಣ. ಎಸ್, ಫೈನಲಿ ನಮ್ಮ ಯಜಮಾನ್ರು ಬಂದರು. ಸ್ವಲ್ಪ ಲೇಟ್ ಆಯಿತು. ಇವಾಗ ಆಲ್ರೆಡಿ ನಾವು ಗೊರಗುಂಟೆಪಾಳ್ಯದ ಹತ್ರ ಇದ್ದೀವಿ. ತುಂಬಾ ರಶ್ ಇತ್ತು ಗೊರಗುಂಟೆಪಾಳ್ಯದ ಹತ್ರ. ನಾವೇನು ಅಂದ್ಕೊಂಡು ನಮ್ಮ ಯಜಮಾನ್ರಂಗೆ ಕೇಳ್ತಾ ಇದ್ದೀರಿ, ನಾವು ಹೋಗ್ತೀವ, ದರ್ಶನ ಮಾಡ್ತೀವ ಅಂತ. ನೋಡೋಣ ಬಾ, ಏನೋ ಒಂದು ಆಗುತ್ತೆ ಅಂತ ಅಂದರು. ಕಾರ್ ನಿಲ್ಸೋದಕ್ಕೂ ಜಾಗ ಇಲ್ಲ. ಪಂದಿಲಿ ಹುಡ್ಕೊಂಡು ಹೋಗಿ ನಾವು ಆ್ಯಕ್ಚುಲಿ ಕಾರ್ನ ನಿಲ್ಲಿಸಿರೋದು. ಕಾರ್ ಪಾರ್ಕಿಂಗ್ ಅಂತೂ ಇಲ್ಲ. ಬೆಸ್ಟು ಏನಂದರೆ ನಾವು ಟೂ ವೀಲರಲ್ಲೇ ಬರಬೇಕಿತ್ತು. ಎಲ್ಲೋ ಪಾರ್ಕ್ ಮಾಡಿಕೊಂಡು ನಡ್ಕೊಂಡ್ಬಂದು. ನೋಡಿ ಎಷ್ಟು ರಶ್ಶು ಅಂದರೆ ಅಷ್ಟು ರಶ್ ಇತ್ತು. ನಮ್ಮ ಯಜಮಾನ್ರು ಫೋನ್ ಮಾಡ್ಕೊಂಡು ಹೋಗ್ತಾಯಿದ್ರು. ನೋಡಿ ಶಿವಂಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ. ಮತ್ತು ಅಲ್ಲಿ ಇನ್ನೊಂದು ಶಿವಲಿಂಗ ಇತ್ತಲ್ಲ, ಅಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸುಮ್ಮನೆ ಯಾಕೆ ಬೇಕು, ನಾವು ಬಿಟ್ಟಿದ್ದಾರೆ, ನೀಟಾಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡು ನಾನು ಆ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ತುಂಬ ರಶ್ ಇತ್ತು, ಭಾರಿ ರಶ್ ಇತ್ತು. ಮುಗಿಸ್ಕೊಂಡು ನೋಡಿ ಇವಾಗ ಹೋಗ್ತಾ ಇದ್ದೀನಿ. ಅಲ್ಲೇನು ಶಾಪಿಂಗು ಮಾಡೋಕ್ಕಾಗಲಿಲ್ಲ, ಅಷ್ಟು ರಶ್ದ ಮಧ್ಯದಲ್ಲಿ ಏನು ಶಾಪ್ ಮಾಡೋಕ್ಕಾಗುತ್ತೆ. ಮನೆಗೆ ಬಂದು ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಡ್ರೆಸ್ನ ಚೇಂಜ್ ಮಾಡಿ ಊಟ ಮಾಡಿಕೊಂಡು ನಮ್ಮ ಮನೆಗೆ ಹೋಗೋದು. ಎಸ್, ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 9:30 ಆಗಿತ್ತು. ಸೊ ಅಲ್ಲಿಂದ ಬಂದು ನಮ್ಮ ಮಮ್ಮಿನೇ ಅಡುಗೆ ಮಾಡಿ ಊಟ ಮಾಡಿ ನಾನು ಮತ್ತೆ ಮನೆಗೆ ವಾಪಸ್ ಬರಬೇಕಿತ್ತು. ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನಮ್ಮ ಏರಿಯಾದಲ್ಲಿ ಶನಿವಾರ ಬಂದು ಮೆರವಣಿಗೆ ಇತ್ತು. ಅದನ್ನು ನೋಡ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಎಸ್, ತುಂಬಾ ರಶ್ ಇತ್ತು ಗೊರಗುಂಟೆಪಾಳ್ಯದಲ್ಲಿ. ಎಷ್ಟು ರಶ್ಶು ಅಂತ ಅಂದರೆ ಗೊರಗುಂಟೆಪಾಳ್ಯದಿಂದ RMC ಅಂತಾರಲ್ಲ, ಅಲ್ಲಿವರೆಗೂ ರಶ್ ಇತ್ತು. ಸೊ ನಮ್ಮ ಪುಣ್ಯ, ನಮ್ಮ ಯಜಮಾನ್ರಿಗೆ ಯಾರೋ ಒಬ್ರು ಗೊತ್ತಿದ್ರು. ಸೊ ಅವ್ರೇನಂದ್ರು ಡೈರೆಕ್ಟಾಗಿ ಎಂಟ್ರಿ ಕೊಡಿಸ್ತೀನಿ ಅಂತೇಳಿ ಡೈರೆಕ್ಟಾಗಿ ನಾವು ಎಂಟ್ರಿ ದರ್ಶನ ಮಾಡ್ಕೊಂಡು ಬಂದು ವಿತಿನ್ 5 ಮಿನಿಟ್ಸಲ್ಲಿ ದರ್ಶನ ಆಗೋಯಿತು. ವಿತಿನ್ 5 ನಿಮಿಷಲ್ಲಿ ದರ್ಶನ ಆಯಿತು. ಬಟ್ ಅಲ್ಲಿಂದ ನಾವು ಕಾರ್ ಹತ್ರ ಹೋಗೋದಕ್ಕೆ 1 ಅವರ್ ಆಯಿತು. ಅಷ್ಟು ಜನ ಇದ್ರು ಗೊರಗುಂಟೆಪಾಳ್ಯದ ದೇವಸ್ಥಾನದ ಹತ್ರ. ನಾವು ನಾಗರಬಾವಿಗೆ ಹೋಗೋಣ ಅಂದ್ಕೊಂಡಿದ್ದೋ, ಬಟ್ ನಾಗರಬಾವಿಲೂ ಅಷ್ಟೇ ಜನ ಇದ್ರಂತೆ. ಸೊ ಹಂಗಾಗಿ ನಾವೇನು ಮಾಡ್ದು ಅಂದರೆ ಗೊರಗುಂಟೆಪಾಳ್ಯಕ್ಕೆ ಹೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತು ನಮ್ಮ ಮಮ್ಮಿ ಮನೆಗೆ ಬಂದು, ನಮ್ಮ ಮನೆಗೆ ಬರೋಣ ಅಂತ ಅಂದ್ಕೊಂಡು ನಮ್ಮ ಮಮ್ಮಿ ಬೈತು, ಇನ್ನು ಇಬ್ರಿಗೆ ಏನು ಮಾಡ್ಕೊತೀಯ ಬಾ ಅಲ್ಲೇ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಮಮ್ಮಿ ಮನೆಗೆ ಹೋದು. ನಮ್ಮ ಮಮ್ಮಿ ಬಂದುಬಿಟ್ಟು ಅಡುಗೆ ಹಬ್ದೂಟ ಎಲ್ಲ ಮಾಡಿತ್ತು. ಊಟ ಮಾಡಿಕೊಂಡು ಮೆರವಣಿಗೆ ಮುಗಿಸ್ಕೊಂಡು ನಾನು ಬರೋಷ್ಟರಲ್ಲಿ ಒಂದು 11 o'clock ಆಗಿತ್ತು. ಅಲ್ಲಿಂದ ಬಂದುಬಿಟ್ಟು ನಾನು ಪಾತ್ರೆ ಎಲ್ಲ ತೊಳೆದಿಕ್ಕಿ ಮತ್ತು ದೋಸೆಗೆ ಇಕ್ಕಿದೆ. ಸೊ ದೋಸೆ ಎಲ್ಲ ರುಬ್ಬಿ ಮಲಗೋ ಅಷ್ಟರಲ್ಲಿ 12:30 ಸಮಥಿಂಗ್ ಆಗಿತ್ತು. ಸೊ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಯಾಕೆ ಅಂತ ಅಂದರೆ ನಾವು ಲೈನಲ್ಲಿ ನಿಂತ್ಕೊಂಡು ಬರ್ತೀವಿ ಅಂತ ಅಂದರೆ ತುಂಬ ಲೇಟ್ ಆಗಿರೋದು. ಆಲ್ಮೋಸ್ಟ್ ಒಂದು 12 o'clock ಆಗಿಬಿಡೋದು. ಅಷ್ಟು ರಶ್ ಇತ್ತು. ಆ್ಯಕ್ಚುಲಿ ಉಪವಾಸ ಇರೋರು ಅವರೆಲ್ಲ ಬರ್ತಾರೆ. ಜಾಗರಣೆ ಬೇರೆ ಇತ್ತು. ಸೊ ತುಂಬಾ ರಶ್ ಇತ್ತು. ನಮಗೆ ಹೆಂಗೋ ದೇವ್ರದಿಂದ ಬೇಗ ದರ್ಶನ ಆಯಿತು. ಸೊ ಯಾರೋ ಗೊತ್ತಿರೋದ್ರಿಂದ ಬಿಡಿಸಿದ್ರು. ಹೋಗಿ ಡೈರೆಕ್ಟಾಗಿ ದರ್ಶನ ಮಾಡಿಸ್ಕೊಂಡು ಅರ್ಶನ ಮಾಡಿಸ್ಕೊಂಡು ಪ್ರಸಾದ ಇಸ್ಕೊಂಡು ನಾವು ಮನೆಗೆ ಬಂದುಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದುಬಿಟ್ಟು ಸೊ ತುಂಬ ಚೆನ್ನಾಗಿ ನಮಗೆ ದರ್ಶನ ಆಯಿತು. ಎಸ್, ನೋಡೋದಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಏನು ಮಾಡಬೇಕು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಟನಗೋಡ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವಾಗ ಯಾರೆಲ್ಲ ನನ್ನ ವೀಡಿಯೋಸ್ನ FBಲಿ ನೋಡ್ತಿರೋ ನನ್ನ FBನ ಫಾಲೋ ಮಾಡ್ಕೊಳ್ಳಿ. ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಿರೋ ನಾನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಬೇಕು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್.